ಸರ್ ನಮಸ್ತೆ. ನಮ್ಮ ಶ್ರೀ ಸೇವಾಲಾಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟರ್. ಸರ್ ಕಸ್ಟಮರ್ ಇದನ್ನು ತಗೊಳಕ್ಕೆ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಕಡೆ ಸ್ಟಾರ್ಟ್ ಹೋಗಿದ್ದೀವಿ ಸರ್, ವೋಲ್ಟೇಜ್ ಏನೋ ಕಡಿಮೆ ಇದೆ ಅಂತೇಳಿ. ಸರ್ ನಿಮ್ಮ ಊರು ಯಾವ ಊರು ಸರ್? ಇದು ನಮ್ದು ಐನಹಳ್ಳಿ ಸರ್, ಕೊಟ್ಟೂರು ಹತ್ರ ಐನಹಳ್ಳಿ ಸರ್. ಅದು ಈ ಕಸ್ಟಮರು ನನಗೆ ಅವರು 6 HP 7 HP ಮೋಟ್ರ್ ಇದೆ ಸರ್, ಅದಕ್ಕೆಲ್ಲ ಲೋ ವೋಲ್ಟೇಜ್ ಇದೆ, ಇದನ್ನು ತಗೊಂಡು ಹೋಗ್ತಿದ್ದಾರೆ. ನಾವು ಅವ್ರಿಗೆ ಮೊನ್ನೆ ಕಾಲ್ ಮಾಡಿ ಹೇಳಿದ್ರು ಸರ್, ನಮ್ಮದು ಹಿಂಗಿದೆ, ಲೋ ವೋಲ್ಟೇಜ್ ಆಗ್ತಿದೆ. ಸುಮಾರು ಬರೀ 100 ಎಷ್ಟು ವೋಲ್ಟೇಜ್ ಬರ್ತಾ ಇದೆ ನಿಮ್ಮದು? 120 130 120 ವೋಲ್ಟೇಜ್. ಯಾವ ಮೋಟ್ರ್ ಚಾಲು ಆಗ್ತದೆ ಸರ್? ಒಂದೊಂದು ಟ್ರಾನ್ಸ್ಫಾರ್ಮರಿಗೆ 25ಕ್ಕೆ 6 7 ಮೋಟ್ರ್ ಹಾಕಿರ್ತಾರೆ. ಯಾವ ಇದಕ್ಕೆ ಇದು ಆಗ್ತವೆ ಅಂತೇಳಿ ನಾವು ನಮ್ಮ ಕಡೆ ನಮಗಿಂತ ದೊಡ್ಡ ಇರೋರಿಗೆ ಕೇಳಿದ್ವಿ ಸರ್, ಹಿಂಗೆ ಲೋ ವೋಲ್ಟೇಜ್ ಇದೆ ಸರ್, ಏನು ಮಾಡಬೇಕು, ರೈತರಿಗೆ ಏನು ಪರಿಹಾರ ಕೊಡಬೇಕು? ನಾವು ಕೊಡ್ತಿರೋ ಸ್ಟಾರ್ಟರ್ಗಳೆಲ್ಲ ನಮ್ಮ ಇದು ನೇಮ್ ಹಾಳಾಗುತ್ತೆ ಅನ್ನೋಕ್ಕೋಸ್ಕರ ಕೇಳ್ಕೊಂಡಾಗ ಅವ್ರಿಗೆ ಹೇಳಿದ್ರು ಸೊಲ್ಯೂಷನು. ಅದ್ರ ಜೊತೆ ಒಂದು ಕೆಪಾಸಿಟರ್ ಬರುತ್ತೆ, ಒಂದು 25% ವರ್ಕ್ ಆಗುತ್ತಪ್ಪ, ಆದಷ್ಟು ಹಾಕ್ರಿ ಅಂತೇಳಿ ನಮಗೆ ಹೇಳಿದೆ ಸರ್. ಆ ಸೊಲ್ಯೂಷನ್ ಮೇಲೆ ನಾನು ಇವರಿಗೆ ಈ ಕೆಪಾಸಿಟರ್ಗಳೆಲ್ಲ ತರಿಸ್ಕೊಡ್ತಾ ಇದ್ದೀವಿ. ವರ್ಕ್ ಆಗ್ತಿದೆ. ನಾನು ಮತ್ತೆ ಅದನ್ನು ಕೇಳಿದೆ, KP ಕಡೆಯಿಂದ ಏನಾದ್ರು ಅಬ್ಜೆಕ್ಷನ್ ಸಿಗುತ್ತೆ ಸರ್? ಅದಕ್ಕೇನಿಲ್ಲ, ಪರ್ಮಿಷನ್ ಇರುತ್ತೆ, ಅದಕ್ಕೇನು ಇರಲ್ಲ. ಈಗ ಲೋ ವೋಲ್ಟೇಜ್ ಇದ್ದಾಗ ರೈತರು ಬದುಕಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಕೊಡ್ತಾ ಇದ್ದೀನಿ ಸರ್. ಯಾರು ಏನು ಅನ್ಕೋಬೇಡ್ರಿ, ಯಾಕಂದರೆ ಈ ರೈತರ ಪರಿಸ್ಥಿತಿ ಇರೋ ಲೆಕ್ಕಕ್ಕೆ ನಾನು ಕೆಪಾಸಿಟರ್ ಕೊಡ್ತಾ ಇದ್ದೀವಿ. ಪ್ರಾಬ್ಲಮ್ ಏನಿಲ್ಲ ಸರ್, ಮೋಟ್ರುಗಳೆಲ್ಲ ಚೆನ್ನಾಗಿ ನಡೀಲಿ, ಅವರಿಗೆಲ್ಲ ಸ್ವಲ್ಪ ದಿವಸ ವರ್ಕ್ ಆಗಲಿ ಅನ್ನೋಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೇನು ವೋಲ್ಟೇಜ್ ಫುಲ್ ಬಂದರೆ ಬೇಕಾದ್ರೆ ತೆಗಿಲಿ, ಬೇಡನ್ನಲ್ಲ, ಹಾಕಿದ್ರು ನಡೀತೈತೆ, ಫ್ರೀ ಇರುತ್ತೆ ಮೋಟರು. ಈಗ ಒಂದು 15 ಆಂಪ್ಸ್ ತಗೊಂತಿರೋದು ಒಂದು 12 ಆಂಪ್ಸು 10 ಆಂಪ್ಸಿನ ಲೆಕ್ಕಕ್ಕೆ ಬಂದರೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಅನ್ನೋಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇಲ್ಲೆಲ್ಲ ಚೆಕ್ ಮಾಡಿದ್ವಿ ಸರ್, ಇಲ್ಲ ನೋಡಿ ಸರ್, ಹಾಕಿದ್ದೀವಿ. ಇದೊಂದು ಕಸ್ಟಮರಿಗೆ ನಾವು ಹಾಕಿ ಕೊಟ್ಟಿದ್ದೀವಿ, ಹಾಗಾಗಿ ವರ್ಕ್ ಮಾಡ್ತಾಯಿದೆ. ನೀವು ಯಾರಿಗಾರು ಬೇಕಾದರೆ ನೀವು ತಗೋಬೋದು ಸರ್. ಇದು ಈ ಟೈಪ್ ಎಲ್ಲ ಕೆಪಾಸಿಟರ್ ಬರುತ್ತೆ. ಒಂದೊಂದು HP ಇಷ್ಟಿಷ್ಟಂತೆ ಇರುತ್ತೆ, 6 HP 7 HP 10 HP ಆ ಟೈಪ್ ಎಲ್ಲ ಇರ್ತಾವೆ ಸರ್. ಯಾರಿಗೆ ಬೇಕಾದರೆ ಕೇಳಿ ಸರ್, ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.